ಹಲೋ ಮೈ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಚಾನಲ್ ಒಳಗೆ ಸಜ್ಜಕ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಏನು ಪಾಯ್ಕಿ ಸಜ್ಜಕ ಹೇಳತ್ತಾಳ ಅಂತೀರೇನು? ಯಾಕಂದ್ರೆ ನನಗೆ ಗೊತ್ತು ಬಿಗ್ನರ್ಸದ್ದು ತ್ರಾಸು ಏನಂತ. ಅವ್ರಿಗೆ ಈಸಿ ರೆಸಿಪಿ ಬೇಕಾಗಿರ್ತದೆ. ಅದಕ್ಕಾಗಿ ನಾನು ಇವತ್ತು ಸಜ್ಜಕ ಮಾಡೋ ರೆಸಿಪಿ ಹೇಳ್ತೀನಿ. ಏನಿಲ್ಲ, ಒಂದು 2 ಕಪ್ ಅಷ್ಟು ಒಂದು ಬೊಗಾನಿ ಒಳಗೆ ನೀರು ತಗೋರಿ. ನೆಕ್ಸ್ಟ್ 1 ಕಪ್ ಅಷ್ಟು ಬೆಲ್ಲ ಹಾಕ್ರಿ. ನೆಕ್ಸ್ಟ್ ಅದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ರೆ ಒಂದು 2-3 ನಿಮಿಷಕ್ಕೆ ಕುದಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಅಷ್ಟರೊಳಗೆ ನಾವು ಇನ್ನೂ ಏನಾದರೂ ಟೇಸ್ಟ್ ಸ್ಪೆಷಲ್ ಆಗಬೇಕಪ್ಪ ಅಂತಂದ್ರೆ ಕೆಲವೊಬ್ಬರು ಏನಂತಾರೆ, ಏಲಕ್ಕಿ, ಗೋಡಂಬಿ, ಬಾದಾಮ ಇವನ್ನೆಲ್ಲ ಸೇರಿಸ್ಕೋಬೋದು. ಆದರೆ ನಾನು ಸದ್ಯಕ್ಕೆ ಏನು ಮಾಡಕತ್ತೀನಿ ಅಂತಂದ್ರೆ ಬರೀ ಏಲಕ್ಕಿ ಅಷ್ಟನ್ನು ಸ್ವಲ್ಪ ಒಂದು 2 ಏಲಕ್ಕಿ ತೊಗೊಂಡಿನಿ. 2 ಏಲಕ್ಕಿಯನ್ನು ಕುಟ್ಟಿ ಈ ನೀರೊಳಗೆ ಆ್ಯಡ್ ಮಾಡಕತ್ತೀನಿ. ಈ ನೀರನ್ನು ಈಗ ನೋಡ್ರಿ ಸ್ವಲ್ಪ ಬಾಯ್ಲಿಂಗ್ ಫೀಲ್ ಆಗಕತ್ತೈತಿ, ಗುಳು ಕಾಣಿಸಾಕತ್ತಾವ. ಅದು ಜೋಶ್ ಹಾಕ್ಬೇಕು. ಅಂದರೆ ಜಾಸ್ತಿ ನೀರು ಕುದಿ ಥರ ಆದಾಗ ನಾವು ಅದಕ್ಕೆ ಈಗ ಯಾವ ಕಪ್ ಒಳಗೆ ಬೆಲ್ಲ ತೊಗೊಂಡಿವಲ್ಲ ಅದೇ ಕಪ್ ಒಳಗೆ 1 ಕಪ್ ರವೆ ತೊಗೊಂಡು ಹಾಕಬೇಕು. 1 ಕಪ್ ರವೆ ತೊಗೊಂಡು ಹಾಕ್ತಿತ್ತು. ಬಟ್ ನಾ ಅದ್ರೊಳಗೆ ಇನ್ನೊಂದು ಸ್ವಲ್ಪ ಬೆಲ್ಲ ಇಟ್ಟಿತ್ತು. ಯಾಕಂದ್ರೆ ಲಾಸ್ಟಿಗೆ ಇನ್ನೊಂಚೂರು ಬೆಲ್ಲ ಮೇಲೆ ಆ್ಯಡ್ ಮಾಡಬೇಕಂತಂದ್ರೆ ಅರ್ಧ ಅಷ್ಟು ಹಾಕಿ ಅರ್ಧ ತೆಗೆದಿಟ್ಟಿದ್ದೆ. ಅದಕ್ಕಾಗಿ ನಾನು ಬೇರೆ ಕಪ್ ತೊಗೊಂಡಿನಿ. ಅದು ಅಂದ್ರೆ ಇದಕ್ಕಿಂತ ದೊಡ್ಡ ಕಪ್ ಇರ್ತದೆ. ಅದಕ್ಕಾಗಿ ನಾನು ಅರ್ಧ ಕಪ್ ಮಾತ್ರ ರವೆಯನ್ನು ಹಾಕೋತೀನಿ. ಅಂದರೆ ಮೆಜರ್ಮೆಂಟ್ ಏನು, ನೀವು ಯಾವ ಕಪ್ ಒಳಗೆ ಬೆಲ್ಲ ತೊಗೊಂಡಿರ್ತೀರಿ ಆ ಕಪ್ ಒಳಗೆ ಮಾತ್ರ ರವೆ ತೊಗೊಂಡು ಹಾಕ್ಬೇಕು. ನಮ್ಮ ಮನ್ಯಾಗ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತಾರೆ, ಸೊ ನಾನು ಜಾಸ್ತಿ ಹಾಕೀನಿ. ಇನ್ ಕೇಸ್ ನಿಮ್ಮ ಮನ್ಯಾಗ ಕಮ್ಮಿ ತಿಂತಿದ್ರೆ ಹಾಕಿ. ಇದಕ್ಕೆ ಮತ್ತು ಟೇಸ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕೋರಿ, ಚಲೋ ಆಗ್ತೈತಿ. ಇದನ್ನು ಈಗ ಒಂದು 2-3 ನಿಮಿಷ ಹಿಂಗೆ ಕುದಿಸಿಟ್ಟು ಕರೆಕ್ಟ್ ಆಗ್ತೈತಿ ನೋಡಿ. ಅಂದ್ರೆ ಸಜ್ಜಕ ರೆಡಿ ಆಗಕತ್ತೈತಿ. ಆಮೇಲೆ ಇದು ಇನ್ನೂ ಚೂರು ಟೇಸ್ಟ್ ಆ್ಯಡ್ ಮಾಡೋಕ್ಕೆ ನಾನು ತುಪ್ಪವನ್ನು ಹಾಕ್ತೀನಿ. ತುಪ್ಪ ಹಾಕಿದ್ರೆ ಒಂಥರ ಅಂದರೆ ಭಾಳ ನೆಕ್ಸ್ಟ್ ಲೆವೆಲ್ ಹೋಗ್ತೈತಿ ಟೇಸ್ಟ್. ಈ ಥರ ಈಸಿ ರೆಸಿಪಿನ ನಾನು ಹಾಕ್ತಾ ಇರ್ತೀನಿ. ಅದಕ್ಕಾಗಿ ನೀವು ನನ್ನ ಅಕೌಂಟನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.